ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಇಂಚಿಗೇರಿಯ ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ 52ನೇ ಅಧ್ಯಾತ್ಮ ಸಪ್ತಾಹ ಸಮಾರಂಭ. ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ದತ್ತು ಹಯ್ಯಾಳ್ಕರ್. ನಮ್ಮ ಪಕ್ಷಕ್ಕೆ ಹೈಕಮಾಂಡ್ ಸುಪ್ರೀಂ ಶಾಸಕ ಡಾಕ್ಟರ್ ಅಜಯ್ ಸಿಂಗ್. ಇದೇ 4ರಂದು ನಗರದ ಪಾರಂಪರಿಕ ವೈದ್ಯ ಪರಿಷತ್ ಪದಾಧಿಕಾರಿಗಳ ಸಭೆ. ಈಗ ವಾರ್ತೆಗಳ ವಿವರ. ಡಿಸೆಂಬರ್ 5 ಹಾಗೂ 6ರಂದು ಇಂಚಿಗೇರಿಯ ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ 52ನೇ ಅಧ್ಯಾತ್ಮ ಸಪ್ತಾಹ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಶ್ರೀ ಸದ್ಗುರು ಮಾಧವಾನಂದ ಪ್ರಭು ಇಂಚಿಗೇರಿ ಸರ್ವಧರ್ಮ ಸಮನ್ವಯ ಅಧ್ಯಾತ್ಮ ಕೇಂದ್ರ ಮುಖಂಡರು ಹಾಗೂ ಸದಸ್ಯರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಿಸೆಂಬರ್ 5 ಹಾಗೂ 6ರಂದು ನಗರದ ಹೊರವಲಯದಲ್ಲಿರುವ ರಾಣೆಸ್ಪೀರ್ ದರ್ಗಾ ಮಾಧವಾನಂದ ನಗರದ ಇಂಚಿಗೇರಿ ಶಾಖಾ ಮಠದಲ್ಲಿ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಪುರಸ್ಕೃತರಾದ ಇಂಚಿಗೇರಿ ಮಠದ ಶ್ರೀ ಸದ್ಗುರು ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ 52ನೇ ಅಧ್ಯಾತ್ಮ ಸಪ್ತಾಹ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಸಮಾರಂಭವು ದಾಸಬೋಧ ಹಾಗೂ ವೀಣಾ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಲಾಗುವುದು. ನಂತರ 2 ದಿನಗಳ ಕಾಲ ವಿವಿಧ ಕಾರ್ಯಕ್ರಮ ಜರುಗಲಿದ್ದು ಸಮಾರಂಭದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮನಸ್ಕರು ಮತ್ತು ಸಂಪ್ರದಾಯಸ್ಥರು ಸೇರಿ ನಾವು 2003ರಲ್ಲಿ ಒಂದು ಸರ್ವಧರ್ಮ ಸಮನ್ವಯ ಆಧ್ಯಾತ್ಮ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡಿದ್ವಿ. ಅದಾದ ನಂತರ ಒಂದು 4 ಜನ ದಾನಿಗಳಿಂದ ನಾವು ಒಂದು 120/80 ಜಾಗ ಖರೀದಿ ಮಾಡಿಕೊಂಡು ಈಗ ಕಲ್ಯಾಣ ಮಂಟಪ ಆಗಿದೆ, ದೇವಸ್ಥಾನ ಆಗಿದೆ. ಪ್ರತಿ ವರ್ಷ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇವೆ. ಏನಪ್ಪ ಇದು ಅಂದರೆ, ಮುಖ್ಯವಾಗಿ ಬಿಜಾಪುರ ಜಿಲ್ಲೆ ಚಡಚಣ ತಾಲೂಕಿನ ಇಂಚಿಗೇರಿ ಮಠ ಏನಿದೆ, ಆ ಮಠ ಜಾತ್ಯತೀತ ಮಠ ಮತ್ತು ಅನೇಕ ಅಂತರ್ಜಾತಿ ವಿವಾಹಗಳನ್ನು ಮಾಡಿದಂಥ ಮಠ. ಮುಖ್ಯವಾಗಿ ಏನು ಗೋವಾ ವಿಮೋಚನೆ ಏನಿತ್ತು, ಆ ಗೋವಾ ವಿಮೋಚನೆ ನಮ್ಮ ಅಖಂಡ ಕರ್ನಾಟಕಕ್ಕಾಗಿ, ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಮಠ. ಅದು ಮಹಾದೇವಪ್ಪ ಅವರ ನೇತೃತ್ವದಲ್ಲಿ, ಅಂದರೆ ಮಾಧವಾನಂದ ಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂಥ ಒಂದು ಹೋರಾಟ. ಆ ಎಲ್ಲ ಹೋರಾಟವನ್ನು ನೋಡಿ ಕರ್ನಾಟಕ ಸರ್ಕಾರ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಲ್ಲಿ ವೀರೇಂದ್ರ ಪಾಟೀಲ್, ಸಿದ್ದರಾಮಯ್ಯ, ಯಡಿಯೂರಪ್ಪ, ಅನೇಕ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಮತ್ತು ಭಾಳ ಅದ್ಭುತವಾಗಿ ಹೆಮ್ಮರವಾಗಿ ಬೆಳೆದಿದೆ. ಅದರ ಒಂದು ಶಾಖೆಗಳು ಕರ್ನಾಟಕ, ಉತ್ತರ ಪ್ರದೇಶ, ಗೋವಾ ಸೇರಿ 100ಕ್ಕೂ ಹೆಚ್ಚು ಮಠಗಳು, ಶಾಖಾ ಮಠಗಳಿವೆ. ಆ ಒಂದು ಕಾರಣಕ್ಕಾಗಿ ನಮ್ಮ ಕಲಬುರಗಿಯಲ್ಲಿ, ಅಂದರೆ ಬೆಂಗಳೂರಲ್ಲೂ ಕೂಡ ಇದೆ, ಕಲಬುರಗಿಯಲ್ಲೂ ಕೂಡ ಈ ಒಂದು ಸಂಪ್ರದಾಯ ಬೆಳಿಬೇಕು, ಉಳಿಬೇಕು ಮತ್ತು ಸಾಮಾಜಿಕ ಸಾಮರಸ್ಯ ಎಲ್ಲರಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು 2003ರಲ್ಲಿ ನಾವು ಈ ಮಠವನ್ನು ಸ್ಥಾಪನೆ ಮಾಡಿದ್ದೇವೆ. ಇದರಿಂದಾಗಿ
ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಅಧ್ಯಾತ್ಮ ಸಪ್ತಾಹ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ JB ಮಂಗಳಗಟ್ಟಿಯವರು ಮತ್ತು ದತ್ತಾತ್ರೇಯ ಆಸಿಲ್ಕರ್ ಅವರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಸೊ ಈಗ ಈ ವರ್ಷ ನಾವು 52ನೇ ಅಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಬೆಳಗ್ಗೆ 5ನೇ ತಾರೀಕಿಗೆ ಏನು ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ಆಮೇಲೆ 3 ಗಂಟೆಗೆ ಶರಣಬಸವೇಶ್ವರ ದೇವಸ್ಥಾನದಿಂದ ಇಂಚಿಗೇರಿ ಮಠದವರೆಗೂ ಕೂಡ ಭವ್ಯ ಮೆರವಣಿಗೆ ನಡೀತದೆ. ಅದೇ ದಿನ ಸಂಜೆ 5 ಗಂಟೆಗೆ ಜಗನ್ನಾಥ ಮಹಾರಾಜರು ಅವರ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೀತದೆ. ಆಮೇಲೆ ಸಾಯಂಕಾಲ ಭಜನೆಗಳು ನಡೀತವೆ. 6ನೇ ತಾರೀಕಿಗೆ ಮುಕ್ತಾಯ ಸಮಾರಂಭ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕರು ಈ ಹಿಂದೆ ಬಂದಿದ್ದಾರೆ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಂದಿದ್ದಾರೆ. ಆಮೇಲೆ ಚಂದ್ರಶೇಖರ್ ರೇವೂರ್ ಪಾಟೀಲ್ ಅವರು ಬಂದೋಗಿದ್ದಾರೆ. ಆಮೇಲೆ ಈ ಅಲ್ಲಂಪ್ರಭು ಪಾಟೀಲ್ ಅವರು, ಆಮೇಲೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು, ಆಮೇಲೆ ಅನೇಕ ಸಲ ಬಂದೋಗಿದ್ದಾರೆ. ಒಂದು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನನ್ನನ್ನು ಈ ಕಮಿಟಿಯವರು ಆಯ್ಕೆ ಮಾಡಿದ್ದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಮುಖಾಂತರ ಈ ಒಂದು ಸರ್ವಧರ್ಮ ಸಮನ್ವಯ ಅಧ್ಯಾತ್ಮ ಕೇಂದ್ರ ಕಲಬುರಗಿ ಅವರು ಕಮಿಟಿಯವರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೂ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮುಖಾಂತರ ಇಡೀ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮ ವಿತರಿಸ್ತೀರಿ ಅಂತ ಹೇಳ ನನಗೆ ಈ ವೇದಿಕೆಗೆ ಮೈಗಿರ್ತಾರೆ ಎಲ್ಲರಿಗೂ ಒಂದು ಸ್ತಂಭ. ಕಲಬುರಗಿಯಲ್ಲಿ ಕನ್ನಡ ನಾಮಫಲಕವನ್ನು 60% ಬಳಸಿದಿರುವುದು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಸಮಸ್ಯೆಗಳನ್ನು ಬಗೆಹರಿಸವಲ್ಲ ವಿಫಲರಾದ ಕಾರಣ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನ ತೊರೆದು DK ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಹಸ್ತಾಂತರಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಆಗ್ರಹಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿನ ಸಮಸ್ಯೆಗಳ ಕುರಿತು ಶಾಸಕರು, ಸಚಿವರಿಗೆ, ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಪತ್ರ ನೀಡಿದ್ದೇವೆ. ಆದರೆ ಯಾವ ಸಮಸ್ಯೆಗಳಿಗೂ ಇಲ್ಲಿಯವರೆಗೆ ಪರಿಹಾರ ಸಿಕ್ಕಿಲ್ಲ. ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ 17ರಂದು ಕಲಬುರಗಿಗೆ ಧ್ವಜಾರೋಹಣಕ್ಕೊಂದು ಬರುವುದಕ್ಕೆ ಮುಂಚೆ ಕನ್ನಡ ನಾಮಫಲಕದ ಕುರಿತು ಸೆಪ್ಟೆಂಬರ್ 17ರ ಒಳಗಾಗಿ ಅಂಗಡಿ ಮುಗ್ಗಟ್ಟುಗಳು, ಹೋಟೆಲ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕನ್ನಡ ಭಾಷೆ 60% ನಾಮಫಲಕಗಳು ಆಗದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆಂದು ಹೇಳಿದ್ದರು. ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು, ಈ ಭಾಗದ ಅಧಿಕಾರಿಗಳು ತೀವ್ರ ನಿರ್ಲಕ್ಷ್ಯ ಮಾಡುತ್ತಿರುವುದು ವಿಷಾದನೀಯ ಸಂಗತಿ. ಈ ಹಿಂದೆ ಅವರೇ ಹೇಳಿದ ಕನ್ನಡ ನಾಮಫಲಕ 60% ಆಗಿರಬೇಕೆಂದುದು ಇಲ್ಲಿಯವರೆಗೂ ಎಲ್ಲಿಯೂ ಕೂಡ 30% ಕೂಡ ಆಗಿರುವುದಿಲ್ಲ. ಇಲ್ಲಿನ ಅಧಿಕಾರಿಗಳ ಅಸಡ್ಡೆ, ಪ್ರಭಾವಿಗಳ ನಿರ್ಲಕ್ಷ್ಯ ಕಾರಣವಾಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಸುದ್ದಿ ವಾಹಿನಿಯಲ್ಲಿ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ನಡೆದಿದೆ ಒಂದೇ ಚರ್ಚೆ. ಆ ಚರ್ಚೆ ಏನೆಂದರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿಗೆ 30 ತಿಂಗಳಾಯ್ತು ಅವರು ಸರ್ಕಾರ ನಡೆಸ್ಕೊತ ಬಂದು. 30 ವರ್ಷ ನಡೆಸ್ಕೊತ ಬಂದಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ಅವರು ಏನು ಹೇಳಿದ್ರಪ್ಪ ಅಂದರೆ, ಸರ್ಕಾರದಲ್ಲಿ ಸೀಟಲ್ಲಿ ಕುಂದ್ರಾಗ ಟೈಮಲ್ಲಿ ನಾನು 30 ತಿಂಗಳು ನಡೆಸ್ತೀನಿ ಸರ್ಕಾರ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಯವರು ಆಮೇಲೆ ಹೇಳಿದರು DK ಶಿವಕುಮಾರ್ ಕೊಡ್ತೀನಿ ಅಂತ ಹೇಳಿದರು, ಮಾತು ಕೊಟ್ಟಿದ್ರು. ನೋಡಿ, ಮಾತು ಕೊಟ್ಟ ಮೇಲೆ ಮಾತು ಮೇಲೆ ನಾಲ್ಗೆ ಮೇಲೆ ಇಡ್ತಾ ಇರಬೇಕು, ಯಾರೇ ಆಗಲಿ, ನಾನಾಗಿರ್ಬೋದು, ಮಾಧ್ಯಮದವ್ರಿಗೆ ಆಗಲ್ಲ, ಅದು ನಿಭಾಯಿಸ್ಬೇಕು. ಅದು ಈಗ ಹಿಂದಕ್ಕೆ 5 ವರ್ಷ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಯವರೇ 5 ವರ್ಷ ನಡೆಸಿರಿ, ಈಗ ಕೂಡ 30 ತಿಂಗಳು ನಡೆಸಿರಿ. ಈಗ ಹೊಸ ಜನಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಆಕಾಂಕ್ಷಿ ತುಂಬ ಜನ ಇದ್ದಾರೆ. ನಾನಾಗ್ತೀನಿ ಅಂತ ನಮ್ಮ ಯಾರು ಭಾಳಷ್ಟು ಜನಪ್ಪ ಅಂದ್ರೆ, ಈಗ ನಮ್ಮ ಪ್ರಿಯಾಂಕ್ ಸಾಬು ಕೂಡ ಆಕಾಂಕ್ಷಿ ಇದ್ದಾರೆ. ಮತ್ತು ಯಾರು ನಮ್ಮ ದಲಿತರು ಭಾಳಷ್ಟು ಜನ ನಮ್ಮ ದಲಿತರು ಇದ್ದಾರೆ, ಅವ್ರಿಗೆ ಕೊಡಿ. ಅದೆಲ್ಲ ಬಿಟ್ಬಿಟ್ಟು ನೀವು ನನ್ನದೇ ಆಗಬೇಕು, ಪ್ರತಿಯೊಂದು ನನ್ನದೇ ಬೇಕು, ಇನ್ನೂ 30 ತಿಂಗಳು ನಾನು ನಡೆಸ್ತೀನಿ ಅಂತ ಹೇಳ್ತಿರಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ತಪ್ಪು ನಿಮ್ಮದು. ಇದು ನಮ್ಮ ಸಂಘಟನೆ ಖಂಡನೆ ಮಾಡುತ್ತೆ ನಿಮಗೆ. ಯಾಕಂದರೆ 5 ವರ್ಷ ನಡೆಸಿದ್ರಿ, ಖುಷಿ ಪಡ್ರಿ. ಈಗ 30 ತಿಂಗಳು ಖುಷಿ ಪಡ್ರಿ, ಬೇರೆಯವ್ರಿಗೆ ಅವಕಾಶ ಕೊಡ್ರಿ. ಈಗ ನೀವು ಮೊನ್ನೆ ರೈತರು ಕಂಗಾಲಾಗಿ ಹೋದರು, ಮಳೆ ಬಂದು ಬೆಳೆ ಹಾನಿಯಾಗಿ. ಆವಾಗ ನೀವು ಬಂದ್ರಿ, ಹೆಲಿಕಾಪ್ಟ್ರಲ್ಲಿ ಬಂದು ಏನ್ರಿ ಮಾಡಿದ್ರಿ?
2,500 ಕೋಟಿನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಹೋದ್ರಿ. ಇನ್ನೂ ಕೂಡ ಯಾರು ರೈತರಿಗೆ ರೊಕ್ಕ ಮುಟ್ಟಿಲ್ರಿ. ನಮ್ಮದು ಜನ ಆತ್ಮಹತ್ಯೆ ಮಾಡ್ತಿದ್ದಾರೆ, ಬೀದಿಗೆ ಬಂದಿದ್ದಾರೆ, ಸಾಯ್ತಾ ಇದ್ದಾರೆ. ಯಾಕೆ? ಅವರೆಲ್ಲ ಹೊಲ ಆಸ್ತಿ ಎಲ್ಲ ಕಂಗಾಲಾಗಿ ಸಾಯ್ತಿದ್ದಾರೆ. ನೀವೇನು ಹೇಳಿದ್ರಿ? ನಾನು ಪ್ರತಿ ಒಂದು ಎಕರೆಗೆ ಒಂದಿಷ್ಟು ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರಿ. ಯಾರಿಗೆ ಹಾಕಿದ್ರಿ? ಈಗ ಅದು ಬಿಟ್ಟು ಈಗ ನಾನು ಸಿ ಎಂ ಆಗ್ತೀನಿ, ನೀನು ಸಿ ಎಂ ಆಗ್ತೀನಿ ಅಂತ ನಿಮ್ಮ ಜಗಳದಲ್ಲೇ 2 ತಿಂಗಳಾಯ್ತು. 2 ತಿಂಗಳು ಇನ್ನು ಯಾರಿಗೆ ಮಾಡೋಕ್ಕೆ ತಯಾರಿಲ್ಲ ನೀವು. ಅದೆಲ್ಲ ಬಿಡ್ತೀರಿ, ಹೈಕಮಾಂಡ್ ತೀರ್ಮಾನ ಮಾಡ್ತೀರಿ ಅಂತೀರಿ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಹೇಳ್ಬೇಕು ನೀವು. ನಾನು 30 ತಿಂಗಳು ನಡೆಸೀನಿ, ಆಯಿತು ಇನ್ನೊಬ್ರು ನಡೆಸಲಿ ಅಂತ ಕೊಟ್ಟರೆ ರೈತರು ಉಳಿತಾರೆ, ನಿಮಗೂ ಸ್ವಲ್ಪ ಮರ್ಯಾದಿರ್ತದೆ. ಮ್ಯಾಲ ಹೈಕಮಾಂಡು ಸ್ವಲ್ಪ ಶಾಂತಿಯಾಗಿರ್ತಾರೆ. ಎಲ್ಲ ಬಿಡ್ತೀರಿ, ಕಿತ್ತಾಡ್ಕೊಂಡು ಜಗಳ ಕುಂದಿರ್ತೀರಿ. ಎಷ್ಟು ಕುಂದಿರ್ತೀರಿ? ಇನ್ನು 6 ತಿಂಗಳು ಹಿಂಗೆ ಹೋಗ್ತೀರಿ. ನಾನು ಹಾಕ್ತೀನಿ, ನೀನು ಹಾಕ್ತೀನಿ, ನ್ಯಾಲಿಗೆ ಮೇಲೆ ಇಟ್ಕೊಂಡು 30 ತಿಂಗಳು ನಡೆಸಿರಲ್ಲ, ಕೊಟ್ಬಿಡ್ರಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ. ಅವ್ರು ನಡೆಸ್ತಾರೆ ಅಲ್ರಿ. ಇಲ್ಲಿ ಬಂದಾಗ ಒಂದು 5 ಸತಿ ನಿಮಗೆ ಮೀಟ್ ಮಾಡಿದ್ದು ನಾನು. ಕಲಬುರಗಿ ನಗರಕ್ಕೆ ಬಂದಾಗ 5 ಸತಿ ಮೀಟ್ ಮಾಡಿದ್ದೀನಿ. ನೀವು ಸೀಟಿಗೆ ಕುಂದ್ರಕ್ಕಿಂತ ಮುಂಚೆ ಕನ್ನಡ ನಾಮಫಲಕ 60% ಇರಲಿ ಅಂತ ಇಡೀ 31 ಜಿಲ್ಲೆಯಲ್ಲಿ ಇರಲೇಬೇಕಂತ ನೀವೇ ಹೇಳಿದ್ರಿ. ಒಂದು ಜಿಲ್ಲೆಯಲ್ಲಿ ಇಲ್ಲ ರೀ, 10% ಇಲ್ಲ. ಮತ್ತು ಏನು ಕೆಲಸ ಮಾಡ್ದಂಗೆ ಆಯಿತು? ನೀವು ಏನು ಕೆಲಸ ಮಾಡ್ದಂಗೆ ಆಯಿತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ? ಹೇಳ್ರಿ. ನಮ್ಮ 31 ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಇಲ್ಲ, ಕನ್ನಡ ಮಾತಾಡೋದಿಲ್ಲ, ಕನ್ನಡ ಕೆಲಸಗಾರರಿಲ್ಲ, ಕನ್ನಡ ಉಳಿಸೋದಿಲ್ಲ. ಏನು ಮಾಡ್ರಿ ಮಾನ್ಯ ಮುಖ್ಯಮಂತ್ರಿ ಅವರೇ ನೀವು ಹೇಳ್ರಿ? ಅದು ಆಯಿತು. 5 ಗ್ಯಾರಂಟಿ ಅಂತ ಕೂಡ ಹೇಳಿದರೆ, 5 ಗ್ಯಾರಂಟಿದಲ್ಲಿ ಹೆಣ್ಮಕ್ಳು ನಿಮ್ಮ ಭರೋಸೆ ಮೇಲೆ ಕಂಗಾಲಾಗಿದ್ದಾರೆ. ದುಡ್ಡು ಬರ್ತಾ ಇಲ್ಲ ಅವರಿಗೆ. ಹೇಳ್ತೀರಿ, ಕೇಳಿದ್ರೆ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತೀರಿ, ಸರ್ಕಾರಿ ನೌಕರ ಪ್ರಾಬ್ಲಮ್ ಹೇಳ್ತೀರಿ, 4 ದಿನ ಒಮ್ಮೆಗೆ ಹಾಕ್ತೀನಿ ಅಂತೀರಿ. ಎಲ್ಲ ಬಡವಣಿಗೆ ಒಂದು ಸಾಯಿ ಹೊಡ್ಯಾಕತ್ತೀರಿ ನೀವು. ಆಶ್ರಯ ಮನೆಗಳು ನೋಡ್ಬೇಕು ನೀವು, ಒಂದೊಂದು ಮನೆಗಳು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು 2.5 ವರ್ಷ ಹೇಳ್ತೀರಿ 31 ಜಿಲ್ಲೆಯಲ್ಲಿ ಎಷ್ಟೋ ಕೋಟೆಗಟ್ಟಲೆ ಮನೆಗಳು ಬಿದ್ದು ಉರುಳು ಹೋಗಿದೆ. ಯಾರು ಮನೇಲಿ ವಾಸ ಮಾಡ್ತಿಲ್ಲ, ಯಾರಿಗೆ ಕೊಡ್ತಾ ಇಲ್ಲ. ಯಾರು ಇದಕ್ಕೆ ಜವಾಬ್ದಾರಿ? ನೀವೇ ಜವಾಬ್ದಾರಿ. ಅದಕ್ಕೆಲ್ಲ ನಿಮ್ಮ ಸರ್ಕಾರ ಜವಾಬ್ದಾರಿ, ನಿಮ್ಮ ಸರ್ಕಾರ ನೌಕರಸ್ಥ ಜವಾಬ್ದಾರಿ ಇದಕ್ಕೂ. ಅದಕ್ಕೆ ಸ್ವಲ್ಪ ಸರಿ ನೀವು ಅಲ್ಲಿಂದ ಸೀಟಿಂದ ಸ್ವಲ್ಪ ಸರಿದು ಅವ್ರಿಗೆ ಅವಕಾಶ ಕೊಡ್ರಿ. ಅವ್ರದ್ದು ನೋಡ್ತೀವಿ ನಾವು. ನೀವು ಸರಿದು ತಾನೇ ಅವರು ಬೇರೆ ಕೆಲಸ ಮಾಡೋಕ್ಕೆ. ಅಲ್ಲ, ನಿಮ್ಮ ಕಿತ್ತ ಆಟದಲ್ಲಿ ನಾ ಡೆಲ್ಲಿಗೆ ಹೋದೆ, ನಾ ಅಲ್ಲಿಗೆ ಹೋದೆ, ಮುಂದಿನ ಡಿಸೆಂಬರ್ನಲ್ಲಿ ವಿಚಾರಣೆ ಮಾಡ್ತೀವಿ ಅಲ್ರಿ. ನೀವು ಡಿಸೆಂಬರು ಹೈಕಮಾಂಡು ಅದು ಇದು ಹೇಳ್ಕೊತ ಮತ್ತೆ 6 ತಿಂಗಳು ಹೋದ್ರೆ ಇಲ್ಲಿ ಸರ್ಕಾರದಲ್ಲಿ ಇರೋಂಥ ನಿಮಗೆ ಏನು ಇದೆಲ್ಲ ನಿಮ್ಮ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ಅರ್ಥ ಮಾಡ್ಕೋಬೇಕು. ನಾನಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ನಾನು ಮಾತು ಕೊಟ್ಟಿನೇ 30 ತಿಂಗಳು ಆಯ್ತು, ನಿಮಗೆ ಮುಗಿತಲ್ಲ. ಜಗಳ ಯಾಕೆ ಮಾಡ್ಕೊತೀರಿ? ಅದೆಲ್ಲ ಬಿಡ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನ ತೊಗೊತೀವಿ ಅಂತ ಹೈಕಮಾಂಡ್ ಯಾಕೆ ಮಾಡಕ್ಕೋತೀರಿ? ನೀವು ಮಾತು ಕೊಟ್ಟಿರ್ತಾನೆ 30 ತಿಂಗಳು ನಡೆಸ್ತೀನಿ ಅಂತ ಹೇಳಿರ್ತಾನೆ. 30 ತಿಂಗಳು ನಡೆಸ್ತೀನಿ ಅಂದವರು 30 ತಿಂಗಳು ನಡೆಸಬೇಕು, ನಡೆಸೋರಿಗೆ ಕೊಡಬೇಕು. ಮುಂದಿನ ಕೆಲಸಗಳು ರೈತರ ಕಂಗಾಲಾಗಿ ಬೀದಿಗೆ ಬರೋದು ಸ್ವಲ್ಪ ನೆಲೆಸಿ, ಅವು 5 ಗ್ಯಾರಂಟಿಗಳು ಮುಂದುವರಿಸಿ. ಮನೆಗಳು ಆಶ್ರಯ ಮನೆಗಳು ಬಿದ್ದುಗಸಿ ತುಕುಡಿಯಾಗಿ ಬಿದ್ದವ, ಜನ ಎಲ್ಲ ಬೀದಿಗೆ ಎದ್ದು ಹೊಂಟ್ರ. ಅದಕ್ಕೆ ಬಲ್ ಕಾಪಾಡ್ರಿ. ಎಷ್ಟೋ ಮನೆಗಳು ಇವೆಲ್ಲ ಕೆಲಸ 1000 ಕೆಲಸ ಇಟ್ಕೊಂಡು ನಿಮ್ಮ ಕುರ್ಚಿ ಕಿತ್ತಾಟ ಆಡ್ತಿದ್ರಿ. ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ. ಮತ್ತು ನಮ್ಮಂಥ ಸಾಮಾನ್ಯ ಹೋರಾಟಗಾರಾಗಿರ್ಬೋದು, ಕನ್ನಡ ಪರ ಹೋರಾಟಗಾರಿರ್ಬೋದು, ದಲಿತ ಪರ ಹೋರಾಟಗಾರಾಗಿರ್ಬೋದು, ಅಥವಾ ರೈತರು ಅಂತ ನಿಮ್ಗೆ ಗೊತ್ತಿದ್ದ ವಿಷಯನೇ ಅದ. ಮೊನ್ನೆ ರೈತರು ಹೋರಾಟ ಮಾಡಿದ್ರು. ಎದಕ್ಕೆ ಮಾಡಿದ್ರು? ಅವ್ರಿಗೆ ನೋವಾದ, ಕಷ್ಟ ಅದ, ಹೊಲ ಹೋಗಿದೆ, ಮನೆ ಹೋಗಿದೆ, ಎಲ್ಲ ಟೋಟ್ಲಿ ಹೋಗಿದೆ, ಏನೂ ಉಳಿದಿಲ್ಲ. ಅದರಲ್ಲಿ ಬೇರೆ ನೀವು ಒಂದು ಸೀಟಿಗೆ ಕಿತ್ತಾಟ ಮಾಡ್ತಿದ್ದೀರಲ್ರಿ. ದಯವಿಟ್ಟು ನಮ್ಮ ವಿನಂತಿ ಏನಪ್ಪ ಅಂದರೆ, ಆದಷ್ಟು ಬೇಗ ಈ ಡಿಸೆಂಬರ್ ಒಳಗಡೆ ತಾವು ದಯವಿಟ್ಟು ತಮ್ಮ ಕುರ್ಚಿಯನ್ನು ಬಿಟ್ಟುಕೊಟ್ಟು, ನಮ್ಮ ಅಂಬಲ್ ರಿಕ್ವೆಸ್ಟ್ ನಿಮಗೆ. ಯಾಕಂದರೆ ಸಾಕು ಸರ್, 5 ವರ್ಷ ನಡೆಸಿರಿ, ಹಿಂದಕ್ಕೆ 5 ವರ್ಷ ನಡೆಸಿರಿ, ಈಗ 30 ತಿಂಗಳು ನಡೆಸಿರಿ. ಒಂದ್ಸತಿ ಹೊಸ ಮನುಷ್ಯಗೆ ಅವಕಾಶ ಕೊಟ್ಟು ನೋಡ್ರಿ, ಅವ್ರದ್ದು ನೋಡಮ್ಮ ಅಂತ ಭಾವನೆ ನಿಮಗೆ ಬರಬೇಕು ಮಾನ್ಯ ಮುಖ್ಯಮಂತ್ರಿ ಅವರೇ. ಆ ಭಾವನೆ ನಿಮಗಿಲ್ಲ. ಇದು 2.5 ವರ್ಷ ನಾನೇ ನಡೆಸ್ಬೇಕನ್ನಂತ ನಿಮ್ಮದು ಏನೋ ಒಂದು ಚಟ, ಹಠ, ಅಹಂಕಾರ ಇದೆಲ್ಲ, ಇದು ನಾವು ತಪ್ಪು ಖಂಡಿಸ್ತೀವಿ. ಇದಕ್ಕೆ ಬಗ್ಗೆ ದಯವಿಟ್ಟು ಡಿಸೆಂಬರ್ ಒಳಗಡೆ ಈ ಜನ ಎಲ್ಲ ನೀವು ಕಿತ್ತಾಡೋದು ಬಿಟ್ಟು ಡಿ ಕೆ ಶಿವಕುಮಾರ್ ಕೊಡ್ರಿ. ಇಲ್ಲಪ್ಪ ನಮ್ಮ ಇಬ್ಬರಿಗೆ ಬೇಡ ಅಂದರೆ ಮಾನ್ಯ ಪ್ರಿಯಾಂಕ ಸಾಬ್ ಕೊಟ್ಬಿಡ್ರಿ ನಮಗಿಲ್ಲಾಂದ್ರೆ. ಅವ್ರು ಬಿಟ್ಟಿಲ್ಲ, ಬೇರೆ ಅವ್ರಿಗೆ ಕೊಡ್ರಿ. ಇದು ಯಾವಾಗವರೆಗೆ ನೀವು ಕರೆಕ್ಟಾಗಿ ಇರಲು ಅಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಸೇನೆ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಬನ್ಪಟ್ಟಿ, ಮುಖಂಡರಾದ ಜಮೀರ್ ಅಹಮದ್, ರಾಜು ಭೀಮನಹಳ್ಳಿ, ಆದಿತ್ಯ ಶಿವಶರಣ್ ಸೇರಿದಂತೆ ಅನೇಕರು ಹಾಜರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ನಮ್ಮ ಪಕ್ಷಕ್ಕೆ ಹೈಕಮಾಂಡ್ ಸುಪ್ರೀಂ ಶಾಸಕ ಡಾಕ್ಟರ್ ಅಜಯ್ ಸಿಂಗ್
ಇದೇ 4ರಂದು ನಗರದ ಪಾರಂಪರಿಕ ವೈದ್ಯ ಪರಿಷತ್ ಪದಾಧಿಕಾರಿಗಳ ಸಭೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಒಂದು ವಾರದಿಂದ ಮಾಧ್ಯಮದಲ್ಲಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಚರ್ಚೆ ಆಗಿದೆ. ಸಿಎಂ ಡಿಸಿಎಂ ಇಬ್ಬರೂ ಕೂಡ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಕೆಕೆಆರ್ಡಿಬಿ ಅಧ್ಯಕ್ಷ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಸ್ಪಷ್ಟೀಕರಣ ನೀಡಿದ್ದಾರೆ. ಕಲಬುರಗಿಯಲ್ಲಿ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಯಾವಾಗ ಅಂತ ಮಾಧ್ಯಮದವರು ಕೇಳಿದ್ರು. ಸಿಎಂ ಅವರು ನವೆಂಬರ್ನಲ್ಲಿ ಮಾಡಬೇಕು ಅಂತ ಅಂದುಕೊಂಡಿದ್ದರು. ನಾನು ನವೆಂಬರ್ ಕೊನೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಹೇಳಿದ್ದೆ. ಆದರೆ ಆಗದೇ ಇರೋದಕ್ಕೆ ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿಯೇ ಆಗಬಹುದು ಅಂತ ಹೇಳಿದ್ದೇನೆ. ಆದರೆ ಸಿಎಂ ಬದಲಾವಣೆ ಬಗ್ಗೆ ನಾನು ಮಾತಾಡಿಲ್ಲ. ಮಂತ್ರಿ ಸ್ಥಾನದ ಬಗ್ಗೆ ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ. ಮುಖ್ಯಮಂತ್ರಿ ಬಗ್ಗೆ ನಾನು ಮಾತಾಡಿಲ್ಲ. ಸಿಎಂ ಡಿಸಿಎಂ ಇಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ಸುಪ್ರೀಂ ಅವರ ಹೇಳಿದ ಹಾಗೆ ನಾನು ಪಾಲನೆ ಮಾಡ್ತೇನೆ. ನಮ್ಮ ಪಕ್ಷದಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ, ಯಾವ ಬಣಗಳು ಇಲ್ಲ. ನಾನು ಹೇಳಿದ್ದು ಸ್ಪಷ್ಟವಾಗಿ ಮುಂಬರುವ 1-2 ತಿಂಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೇಳಿದ್ದೇನೆ. ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ದೇನೆ ಹೊರತು ಅಧಿಕಾರ ಹಂಚಿಕೆ ಬಗ್ಗೆ ಅಲ್ಲ. ಮೊನ್ನೆ ಸಿಎಂ ಡಿಸಿಎಂ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದರು. ನಾನು ಸಿಎಂ ಅವರಿಗೆ ಮಾತಾಡಿ ಕಲಬುರ್ಗಿಗೆ ಬಂದಿದ್ದೇನೆ, ಕ್ಷೇತ್ರದ ಕೆಲಸಕ್ಕೆ ಹೋಗುತ್ತಿದ್ದೇನೆ ಅಂತ ಬಂದಿದ್ದೇನೆ. ವಿರೋಧ ಪಕ್ಷದ ಬಿಜೆಪಿಯಲ್ಲಿ ಮನೆಯೊಂದು 4 ಬಾಗಿಲ ಆಗಿದೆ. ವಿಜಯೇಂದ್ರ, ಸೋಮಣ್ಣ, ಯತ್ನಾಳ್ ಹೀಗೆ ಹರಿದು ಹಂಚಿ ಹೋಗಿದ್ದಾರೆ. ಅವರ ಮನೆಯಲ್ಲಿ ಸರಿ ಇಲ್ಲ ಎಂದು ಬಂದ ಬಿಜೆಪಿ ಪಕ್ಷದ ಕುರಿತು ಲೇವಡಿ ಮಾಡಿದರು. ಮತ್ತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಅವ್ರು ಏನು ಹೇಳ್ತಾರೆ, ನಮ್ಮ ಸುಮಾರು ಇರ್ತಕ್ಕಂಥ 137-140 ಶಾಸಕರು ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಪಾಲನೆ ನಾವು ಮಾಡ್ತೀವಿ. ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವಿರೋಧ ಪಕ್ಷದವರು ಸುಮ್ಮನೆ ಹೇಳ್ತಾರೆ. ನಮ್ಮ ಪಕ್ಷದಲ್ಲಿ ಯಾವ ಒಂದು ಭಿನ್ನಾಭಿಪ್ರಾಯ ಮತ್ತು ಬಣಗಳಿಲ್ಲ. ನಾವು ಎಲ್ಲರೂ ಕೂಡ ಇರ್ತಕ್ಕಂಥ ನಾವು ಕಾಂಗ್ರೆಸ್ ಪಕ್ಷದ ಬಣ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಯವರು ಇವಾಗ ನಮ್ಮ ಸುಮಾರು 137 ಸೀಟು ಜನರು ನಮಗೆ 6.5 ಕೋಟಿ ಜನರು ಏನು ಆಶೀರ್ವಾದ ಮಾಡಿದ್ದಾರೆ, ಸಣ್ಣ ಮಾತಿಲ್ಲ. 1989ರಲ್ಲಿ ಏನು ಕಾಂಗ್ರೆಸ್ ಪಕ್ಷ 175 ಸೀಟ್ ನಾವು ಗೆದ್ದಿದ್ದೀವಿ. ಅದ ನಂತರ ಇಂತಹ ಒಂದು ದೊಡ್ಡ ಒಂದು ಬಹುಮತ ಸಿಕ್ಕಿದ್ದು ಈ ಬಾರಿ ನಮಗೆ ಸಿಕ್ಕಿದೆ. ಇದಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 41 ಕ್ಷೇತ್ರದಲ್ಲಿ 27 ಸೀಟ್ ನಾವು ಗೆದ್ದಿದ್ದೀವಿ. ಒಂದು ಪ್ರಚಂಡ ಬಹುಮತ ನಮ್ಮ ಭಾಗದಲ್ಲಿ ನಮಗೆಲ್ಲ ಸಿಕ್ಕಿದೆ ಅಂದರೆ. ಮತ್ತೆ ಅದ್ರ ಜೊತೆಯಾಗಿ ನಮ್ಮ ಸರ್ಕಾರ ಯಾವಾಗಲೂ ಕೂಡ ನಾವು ನುಡಿದಂತೆ ನಡೆದಿರುವಂತಹ ನಮ್ಮ ಒಂದು ಸರ್ಕಾರ ಇದೆ. ನಾವು ಕೊಟ್ಟಿರೋ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯವರು ಕೂಡ 165 ಒಂದು ಏನು ಮಾತನ್ನು ಕೊಟ್ಟಿದ್ರು, ಅದರಲ್ಲಿ 158 ಭರವಸೆಯನ್ನು ಕೂಡ ಈಡೇರಿಸಿದ್ದಾರೆ. ಈ ಬಾರಿನೂ ಕೂಡ 5 ಗ್ಯಾರಂಟಿ ಕೊಟ್ಟು ನಾವು ಸುಮಾರು 1,35,000 ಕೋಟಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯನಿಗೂ ಕೂಡ ಮುಟ್ತಕ್ಕಂಥ ಯೋಜನೆಗಳನ್ನು, ಕೆಲಸಗಳನ್ನು ನಾವು ಮಾಡಿದ್ವಿ.
ಅದು ಬಿಟ್ಟರೆ ಬೇರೆ ಹೊತ್ತು ಏನಿಲ್ಲ. ಇವತ್ತು ಗೊಂದಲ ಆಗ್ಬೇಕು. ಅಧಿಕಾರ ಎದುರ್ದು ತಮ್ಮ ಹೇಳಿಕೆ ಯಾಕೆ ಗೊಂದಲ ಆಯ್ತು? ಸರ್, CM ಅಧಿಕಾರ ಅವರ ಬದಲಾವಣೆ ಆಗ್ಬೇಕು ಅನ್ನೋದಕ್ಕೆ ಕೆಲವೊಂದಿಷ್ಟು ಕಡೆ ಬಂತು. ಅದಕ್ಕೆ ಅದರಲ್ಲಿ ಏನು ಪ್ರಶ್ನೆನೆಲ್ಲ ನಾನು ಏನು ಹೇಳಿದೆ, ನಾನು ಹೇಳಿದ್ದು ಸ್ಪಷ್ಟವಾಗಿ ಮುಂದೆ ಬರ್ತಕ್ಕಂಥ 1-2 ತಿಂಗಳಲ್ಲಿ ಈ ಒಂದು ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ ಆಗ್ತದೆ. ಮತ್ತೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಹೈಕಮಾಂಡ್, ಪಕ್ಷದಲ್ಲಿರ್ತಕ್ಕಂಥ ವರಿಷ್ಠರು ಮನಸ್ಸು ಮಾಡಿದ್ರೆ ಅದು ಆಗ್ತದೆ ಅಂತ ನಾನು ಹೇಳಿದ್ದೆ. ಅಂದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಏನು ಹೇಳಿ ಸರ್? ಅಧಿಕಾರ ಹಂಚಿಕೆ ಬಗ್ಗೆ ನಾನೇನು ಮಾತಾಡಿಲ್ಲ. ಅಧಿಕಾರ ಹಂಚಿಕೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಉಪಮುಖ್ಯಮಂತ್ರಿಯವರು ಜಂಟಿ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಏನು ಬೇಕು ನಿಮಗೆ? ನಮ್ಮ ಕಾಂಗ್ರೆಸ್ ಹೈಕಮಾಂಡಿಂದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ನಂತರ ಅವರು ಒಂದು ಜಂಟಿ ಒಂದು ಸುದ್ದಿಗೋಷ್ಠಿನೇ ಮಾಡಿದ್ದಾರೆ. ಅದಾದ್ಮೇಲೆ ಮಾತಾಡಿದ ಏನು ವಿಷಯನೇ ಇಲ್ಲ. ಸರ್, ಈಗ ಜಿ ಪರಮೇಶ್ವರ್ ಹೇಳ್ತಾರೆ ಸರ್, CM DCM ಅವರೇ ಟಿಫಿನ್ ಮಾಡ್ತಾರೆ, ಅವರೇ ಕರ್ಕೊಂಡು ಅವರೇ ಕೂತ್ಕೊಂಡು ಮಾತಾಡ್ತಾರೆ, ನಮ್ದೇನ್ ಕೆಲಸ ಇರುತ್ತೆ ಅಂತ ಅಸಹಾಯಕತೆನೇ ತೋಡ್ಕೊಂತ ಇದ್ದಾರೆ ಸರ್. ಈಗ CM ಅವರು ಮತ್ತೆ DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಬೇಕಂತ ಹೈಕಮಾಂಡ್ ಅವರು ಹೇಳಿದ್ದಾರೆ. ದಿನನಿತ್ಯ ಬರ್ತಕ್ಕಂಥ TV ಮತ್ತೆ ಎಲೆಕ್ಟ್ರಾನಿಕ್ ಮತ್ತೆ ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ತಾವು ದೆಹಲಿಗೆ ಬರೋಕ್ಕಿಂತ ಮೊದಲು ತಾವೇ ಮಾತಾಡಿ ಅಂತ ಹೇಳಿದ್ದಾರೆ. CM ಮತ್ತೆ DCM ಅವರು ಹೇಳಿದ್ದಾರೆ. ಮತ್ತೆ AICC ಅಧ್ಯಕ್ಷರು ಏನು ಹೇಳಿದ್ದಾರೆ, ನಾವು CM ಅವ್ರಿಗೆ DCM ಅವ್ರಿಗೆ ಮುಂದೆ ಬರ್ತಕ್ಕಂಥ ಏನಾದರೂ ಅವಶ್ಯಕತೆ ಇದ್ರೆ ಕೆಲವು ವರಿಷ್ಠರು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಕೂಡ ಮುಂದೆ ಬರ್ತಕ್ಕಂಥ ತಿಂಗಳಲ್ಲಿ ಕರೆಸ್ಬೋದು. ಸರ್, ಈಗ ಹೈಕಮಾಂಡ್ ಹೇಳಿದ ತಕ್ಕಂಗೆ ಇವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಅಗೇನ್ ನಾಳೆ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಐತಿ DKC ಅವ್ರ ಮನೆಯಲ್ಲಿ. ಇದ್ರ ವಿಶೇಷತೆ ಏನು ಅಂತ ಮೊನ್ನೆ ಬ್ರೇಕ್ಫಾಸ್ಟ್ ಯಶಸ್ವಿ ಆಗ್ಲಿಲ್ವಾ? ಯಶಸ್ವಿ ಆಗಿಲ್ಲ. ನಾವು ಇವರು ಒಂದ್ಸತಿ ಅವ್ರು ಕರೆದಿದ್ದಾರೆ. CM ಅವರು DCM ಅವ್ರು ಕರೆದಿದ್ದಾರೆ. DCM ಅವರು CM ಕರೆದಿದ್ದಾರೆ, ಅದರಲ್ಲೇನು ತಪ್ಪಿದೆ? ಇವಾಗ ಬೇರೆ ಯಾರಾದ್ರೂ ಮಂತ್ರಿನೂ ಕೂಡ ಅವ್ರು ಕರೆದ್ರು ಕೂಡ ಹೋಗ್ತಾರೆ. ಇವಾಗ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದಾಗ್ಲಿ ಊಟ ಮಾಡೋದಾಗ್ಲಿ ಏನೂ ತಪ್ಪಿಲ್ಲ. ಮಾತುಕತೆ ಸಮಾಲೋಚನೆ ಮಾಡೋದು ಒಳ್ಳೇದೇ. ಮುಂದೆ ಅವರು ಹೇಳಿದ್ರು ಸ್ಪಷ್ಟವಾಗಿ, ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಯಾವ ಚುನಾವಣೆಯಲ್ಲಾದ್ರೂ ಕೂಡ ನಾವು ಒಗ್ಗಟ್ಟಾಗಿ ಇರ್ತೀವಿ. ಒಗ್ಗಟ್ಟಾಗಿದ್ದು 2028ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ಒಗ್ಗಟ್ಟಾಗಿ ಮಾಡ್ತೀವಿ, ಮತ್ತೆ ನಾವು ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬರ್ತೀವಿ ಅಂತ ನಾವು ಕೆಲಸ ಮಾಡ್ತಾ ಇದ್ವಿ. ಈಗ ಅವ್ರಿಗೆ ಹೋಗಿ ಮಾಧ್ಯಮದವರು ಅವ್ರಿಗೆ ಈ ತರ ಹೇಳಿದಾರೆ ಅಂತ ಹೇಳಿಬಿಟ್ರೆ ಸಹಜವಾಗಿ ಅವ್ರಿಗೆ ಅನಿಸ್ತದ ಆ ಥರ. ನಾನು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾನು ಮಾತಾಡಿ ಬಂದಿದ್ದೀನಿ. ನಾನು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಅದರಲ್ಲಿ ಏನು ಮಾತು ಏನು ಇರಲಿಲ್ಲ. ಹೈಕಮಾಂಡ್ ಮಾತೆ ವೇದವಾಕ್ಯ ಅನ್ನಬೇಕಾದ್ರೆ 1 ತಿಂಗಳಿಂದ ಗೊಂದಲ ಸ್ಟಾರ್ಟ್ ಆಗಿದೆ ಸರ್ಕಾರ. CM ಕುರ್ಚಿ ಫೈಟ್ ಮತ್ತೆ ರಿಪೀಟ್ ಆಗುತ್ತೆ ಅಂತ ಮುಂದೆ ಯಾವುದು ರಿಪೀಟ್ ಆಗಲ್ಲ, ಗೊಂದಲ ಎಲ್ಲ ಆಗಲ್ಲ. ಇವತ್ತು ನೀವು ನೋಡ್ತಾ ಇದ್ದೀವಿ ವಿರೋಧ ಪಕ್ಷದ BJP ಅವರು ಒಂದು ಮನೆ 4 ಬಾಗಿಲಾಗಿದೆ. ಒಂದು ಕಡೆ ವಿಜೇಂದ್ರ ಅವರ ಒಂದು ಗುಂಪಿದೆ, ಅವ್ರದ್ದು ಒಂದು ದ್ವಾರ ಬಾಗಿಲು. ಇನ್ನೊಂದು ಕಡೆ ನೀವು ನೋಡಿದ್ರೆ R ಅಶೋಕ್ ಅವ್ರದ್ದು, ಇನ್ನೊಂದು ಕಡೆ ನೀವು ನೋಡಿದ್ರೆ V ಸೋಮಣ್ಣ ಅವ್ರದ್ದು, ಇನ್ನೊಂದು ಕಡೆ ನೋಡಿದ್ರೆ ಯತ್ನಾಳ್ ಅವ್ರು ಮುಚ್ಚೋಗ್ಬಿಟ್ಟಿದೆ. ಇವಾಗ ಈ ಥರ ಒಂದು 4 ಬಾಗಿಲಾಗಿದೆ ಅವ್ರದ್ದೇ. ಅವರೇ ಸರಿ ಸಜ್ಜಿಲ್ಲ. ಅವ್ರಲ್ಲಿ ಇರ್ತಕ್ಕಂಥ ನೋಡಿ ನಮ್ಮಲ್ಲಿ ಏನಾದರೂ ಒಂದು ಹುಡುಕ್ತಾ ಇದ್ದಾರೆ. ನಾವು ಜನರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 6.5-7 ಕೋಟಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಈ ಬಾರಿ ಪ್ರತಿಯೊಂದು ಶಾಸಕರಿಗೆ 50 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಆಗ್ತಾ ಇದೆ, ಕೆಲಸಗಳಾಗ್ತಾ ಇದೆ, ಬೆಳೆ ಪರಿಹಾರ ನಾವು ನೀಡ್ತಾ ಇದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳಾಗ್ತಾ ಇದೆ. ಕಳೆದ ಒಂದು 30 ತಿಂಗಳಲ್ಲಿ ಸುಮಾರು 13,000 ಕೋಟಿ ನಮ್ಮ ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ ಅವರು ನೀಡಿದ್ದಾರೆ. ಬೇರೆ ಬೇರೆ ಯೋಜನೆಗಳು, ಬೇರೆ ಬೇರೆ ಕೆಲಸಗಳು, ಕಾರ್ಯಕ್ರಮಗಳೆಲ್ಲ ಆಗ್ತಾ ಇದೆ. ಸೊ ಇದೆಲ್ಲ ನೋಡಿ ನಮ್ಮ ವಿರೋಧ ಪಕ್ಷದವರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸರಿ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಈ ಪವರ್ ಶೇರಿಂಗ್ ಆದ್ಮೇಲೆ ಆಗುತ್ತಾ ಅಥವಾ ಬಿಫೋರ್ ಆಗುತ್ತಾ? ಇದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ನಾವು ಮೊದಲಿಂದ ದಿವಂಗತ ಧರಮ್ ಸಿಂಗ್ ಸಾಹೇಬ್ರು ಟೈಮಿಂದ ಅವರು ಕೂಡ ಮುಖ್ಯಮಂತ್ರಿ ಆದಾಗ, ಇನ್ನೊಂದು ಟೈಮ್ ಆದಾಗ ನಾವು ನೋಡ್ಕೊಂಡು ಬಂದಿದ್ದೀವಿ. ಒಂದೇ ಸತಿ ಎದಕ್ಕೂ ಪರಿಹಾರ ಸಿಗಲ್ಲ. ಎಲ್ಲರೂ ಸೇರಿ ಒಂದು ಸಮಾಲೋಚನೆ ಮಾಡಿ ರೀತಿಯಿಂದ ಮಾಡ್ತಾರೆ. ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಬಲಿಷ್ಠವಾಗಿದ್ದೀವಿ. ಮುಂದೆ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯೂ ಕೂಡ ನಾವು ಗೆಲ್ತೀವಿ. ಹಿಂದಿನ ವರ್ಷ ನಡೆದಿರುವಂತಹ ಮೂರು ಬೈ ಎಲೆಕ್ಷನ್ ಕೂಡ ನಾವು ಗೆದ್ದಿದ್ದೀವಿ. ಇದ್ರದ್ದು ಏನು ಅರ್ಥ? ಕರ್ನಾಟಕ ರಾಜ್ಯ ಜನರು ಈ ಒಂದು ಸರ್ಕಾರ ಬಗ್ಗೆ ಸಂತೃಪ್ತಿಯಾಗಿದ್ದಾರೆ. ಒಳ್ಳೆ ಕೆಲಸ ಆಗ್ತಾ ಇದೆ. ಜನರಿಗೆ ಗೃಹಲಕ್ಷ್ಮಿ,
ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಸರಿಯಾದ ರೀತಿಯಿಂದ ಮಹಿಳೆಯರಿಗೆ 2,000 ರೂಪಾಯಿ ನಾವು ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ. ಗೃಹ ಜ್ಯೋತಿ ಮಾಡ್ತಾ ಇದ್ದೀವಿ, ಯುವ ನಿಧಿ ಮಾಡ್ತಾ ಇದ್ದೀವಿ, ಅನ್ನಭಾಗ್ಯ ಮಾಡ್ತಾ ಇದ್ದೀವಿ, ಶಕ್ತಿ ಯೋಜನೆಯಲ್ಲಿ ಕೋಟ್ಯಾಂತರ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಒಮ್ಮೆ ಆಗ್ತದೆ ಸರ್ ಏಕಕಾಲಕ್ಕೆ? ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಏಕಕಾಲಕ್ಕೆ ಆಗ್ತದೆ. ಗ್ರಾಮ ಪಂಚಾಯತಿ ಏನು ಮಾಡ್ಬೇಕಂತ ಅದೆಲ್ಲ ತೀರ್ಮಾನ ಮಾಡ್ತಾರೆ, ಕ್ಯಾಬಿನೆಟ್ ತೀರ್ಮಾನ ಮುಗಿತು ಸರ್, ಫೆಬ್ರವರಿ ಮುಗಿತು. ಹೌದು, ವರಿಷ್ಠರಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇರ್ತಾರೆ. ಅವರೆಲ್ಲ ಪಕ್ಷದ ಬಗ್ಗೆ ಹೆಂಗೆ ನಾವು ಬಲಿಷ್ಠ ಮಾಡಬೇಕು, ಏನು ಮಾಡಿದ್ರೆ ಸರಿ ಆಗ್ತದಂತ ಅವ್ರದ್ದೊಂದು ತೀರ್ಮಾನ ಇರ್ತದೆ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಬಹಳಷ್ಟು ಜನ ಶಾಸಕರುಗಳಾಗ್ಲಿ, ಮಂತ್ರಿಗಳಾಗ್ಲಿ, ಪಕ್ಷದ ವರಿಷ್ಠರು ಏನು ಹೇಳ್ತಾರೆ, ಹೈಕಮಾಂಡ್ ಏನು ಹೇಳ್ತಾರೆ, ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಕಂಟಿನ್ಯೂ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರ ಇದೆಲ್ಲ ನಾನು ಹೇಳ್ದಲ್ಲ, ಇವಾಗ ಮಾನ್ಯ ಸಿಎಂ ಅವರೇ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ನಾವು ಜೊತೆಯಾಗಿ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ವತಿಯಿಂದ ನಗರದ ಕನ್ನಡ ಭವನದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಾರಂಪರಿಕ ವೈದ್ಯ ಪರಿಷತ್ ಪದಾಧಿಕಾರಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ 4ರಂದು ನಗರದ ಕನ್ನಡ ಭವನದಲ್ಲಿ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಪದಾಧಿಕಾರಿಗಳ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಔಷಧಿಯ ಕುರಿತು ಚರ್ಚೆ ಮಾಡಲಾಗುತ್ತಿದೆ. ಈ ಸಭೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪಾರಂಪರಿಕ ವೈದ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ನಾವು ಏನು ಮಾಡಬೇಕಾಗದ, ಇದೇ ಕಲಬುರಗಿ ಕನ್ನಡ ಭವನದಲ್ಲಿ ಏನು ಮಾಡ್ತಾ ಇದ್ದೇವೆ, 4, 12, 20, 25ರಿಂದ ರಾಜ್ಯ ಕಮಿಟಿಯವರು ಬರ್ಲಿಕ್ಕತ್ತಾರೆ ಸರ್, 8 ಜನ ಪದಾಧಿಕಾರಿಗಳು. ಅವರ ಜೊತೆಗೆ ನಮ್ಮೆಲ್ಲ ಕಲಬುರಗಿ ಜಿಲ್ಲೆಯ ವಿಭಾಗೀಯ ವೈದ್ಯರು ಅಲ್ಲೇ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದೆವು. ಎದರ ಮೀಟಿಂಗ್ ಅಪ್ಪ ಅಂತಂದರೆ, ಪ್ರತಿಯೊಂದು ಗಿಡಮೂಲಿಕೆಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೆವು, ಅರಿವು ಮಾಡಿಕೊಡ್ತಾ ಇದ್ದೆವು. ಟೋಟಲ್ 21 ಲಕ್ಷ ಗಿಡಮೂಲಿಕೆಗಳಿದ್ದು ಪ್ರತಿಯೊಂದು ವಿಭಾಗದಲ್ಲಿರ್ತಕ್ಕಂಥ ಎಲೆಮರೆಕಾಯಿ ಆಗಿದ್ದಂಥ ನಮ್ಮ ವೈದ್ಯರಿಗೆ ಕರೆಸಿ 4ನೇ ತಾರೀಕಿಗೆ ಕನ್ನಡ ಭವನದಲ್ಲಿ ಈ ಗಿಡಮೂಲಿಕೆಗಳ ಪರಿಚಯ ಮತ್ತು ಒಬ್ಬರೊಬ್ಬ ವಿನಿಮಯ ಮಾಡಿಕೊಳ್ಳೋ ಸಲುವಾಗಿ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿದ್ದೆವು ಸರ್. ಅದರಲ್ಲಿ ಎಲ್ಲ ವಿಭಾಗೀಯ ವೈದ್ಯರು ಬರ್ತಾರೆ. ಔಷಧಗಳ ಬಗ್ಗೆ ನಾವೇನು ಮಾಡ್ತಿರ್ತೀವಿ, ಪ್ರತಿಯೊಂದು ರಾಜ್ಯ ಮಟ್ಟದವರು ಮತ್ತು ಈ ಒಂದು ಜಿಲ್ಲೆ ಮಟ್ಟದವರು ಸರ್ಚ್ ಮಾಡಿಕೊಂಡು ಅವರಲ್ಲಿದ್ದಂಥ ಔಷಧಗಳನ್ನು ನಮಗವರು ಯಾವ ರೀತಿ ತಗೋಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಮಹಾಬಲ ಅಂತ ಇರ್ತದೆ, ಮಹಾಬಲದಲ್ಲಿ ಕಲಬುರಗಿಯಲ್ಲಿ ಇದೆ ಹೆಸರಿಗೆ ಬೇರೆ ಮಹಾಬಲ ಇದೆ, ಬೇರೆ ಜಿಲ್ಲೆಯಲ್ಲಿ ಮತ್ತೊಂದು ಅಂತಾರೆ. ಅದಕ್ಕೆ ಅದು ಇರೋದು ಮಾತ್ರ ಒಂದೇ ಔಷಧ ಮಹಾಬಲ. ಅದು ಹೆಚ್ಚಾಗಿ ನಾವು ಶಕ್ತಿಯುತವಾಗಿ ಅನೇಕ ಈ ದುಶ್ಚಟಗಳಿಂದ ಬಳಲಿ ನಮ್ಮ ಯುವಕರು, ನಮ್ಮ ಜನಾಂಗದವರು ಏನಪ್ಪ ಅಂತಂದರೆ ಹಾಳಾಗ್ತಾ ಇದ್ದಾರೆ. ಆ ಮಹಾಬಲ ನಾವು 30 ದಿವಸ ಕೊಟ್ಟೆವಂತಂದರೆ ಅವರು ಮತ್ತೆ ಮೊದಲಿನ ಸ್ಥಿತಿ ಅವರಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇಂಥದ್ರ ಬಗ್ಗೆ ಒಬ್ಬರನ್ನೊಬ್ಬರು ನಾವು ಕೂಡೀಕರಿಸ್ಕೊಂಡು ನಮ್ಮದೇ ಆದಂಥ ಒಂದು ಟ್ರೈನಿಂಗ್ ಟೈಪ್ ಮಾಡ್ತಾ ಇದ್ದೇವೆ ಸರ್. ಜನರಿಗಂತೂ ಈಗಾಗಲೇ ಕೋವಿಡದಲ್ಲಿ ನಮ್ಮ ಒಂದು ಪಾತ್ರ ನಾವು ಅಳಿಲು ಸೇವೆ ಮಾಡಿದ್ದೇವೆ ಸರ್. ಕೋವಿಡದಲ್ಲಿ ಸಾಕಷ್ಟು ಮಾಡಿದ್ದೇವೆ ಸರ್. ಮತ್ತು ಈಗ ಹಳ್ಳಿಯಲ್ಲಿ ನಮ್ಗೆ ಪಂಚಾಯಿತಿ ಮೆಂಬರ್ 5 ವರ್ಷ ಮಾಡಿದ್ದಾರೆ ಮತ್ತು ವೈದ್ಯ ಮೆಂಬರ್ ನಾವು ಪಂಚಾಯಿತಿಯಲ್ಲಿ 5 ವರ್ಷ ಮೆಂಬರ್ ಆಗಿ ಉಳಿದಿದ್ದೆವು. ಅಲ್ಲಿ ಅನೇಕ ಜನರಿಗೆ ನಾವು ಮೆಡಿಸಿನ್ಗಳನ್ನು ಕೊಟ್ಟು ನಾವು ಬದುಕಿಸ್ತಾ ಇದ್ದೆವು, ನೋಡ್ತಾ ಇದ್ದೇವೆ ಸರ್. ನಮಗೆ ರಾಜ್ಯ ಮಟ್ಟದ ಸರ್ಟಿಫಿಕೇಟ್ ಇದೆ ಮತ್ತು ಗೌರ್ಮೆಂಟ್ ಅಂತೂ ಈಗಾಗಲೇ ನಮಗೆ ಹೋದ ಮಾರ್ಚ್ ತಿಂಗಳಲ್ಲಿ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಅದೇ ಸಂಬಂಧಪಟ್ಟ ಆಡಳಿತಾಧಿಕಾರಿಗಳಾದಂಥ DC ಅವರು ಕೂಡ ಒಂದು ಸಮ್ಮೇಳನ ಮಾಡಿ ನಮಗೇನಪ್ಪ ಅಂದ್ರೆ ಸರ್ಕಾರದಿಂದ ದುಡ್ಡನ್ನು ಖರ್ಚು ಮಾಡಿ ಒಂದು ದೊಡ್ಡ ಸಮ್ಮೇಳನ ಮಾಡಿದ್ದಾರೆ. ಈಗ ಕೆಲವೇ ದಿವಸಗಳಲ್ಲಿ ನಮಗೆ ಸರ್ಕಾರದಿಂದ ಟ್ರೈನಿಂಗು ಕೂಡ ವ್ಯವಸ್ಥೆ ನಡೆದಿದೆ. ಅದು ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.